ನಾನಂತೂ ಸೋತ್ ಬಿಡ್ತೀವಿ ಅನ್ಕೊಂಡೆ. ಅನ್ಕೊಳ್ಳೋದ್ ಬೇಡ, ನಾವ್ ಗೆಲ್ತೀವಿ, ಗೆದ್ದೇ ಗೆಲ್ತೀವಿ. ಮೋಸ ಮಾಡಿದ್ರು ಅದನ್ನೆಲ್ಲ ಮೀರಿ ಹೇಗೆ ಹಾರಕ್ ಸಾಧ್ಯ ಆಯ್ತು? ಶಕ್ತಿನೇ ಇಲ್ಲ ಅಂತ ಮಲ್ಗಿದ್ರೆ ಆ ರಾತ್ರಿನೇ ಮನೆಗ್ ಬೆಂಕಿ ಬಿದ್ರೆ ಅವಾಗೇನ್ ಮಾಡ್ತೀಯಾ? ಎದ್ದು ನೀರ್ ಹಾಕ್ತಿರ ತಾನೆ, ಅವಾಗ ಶಕ್ತಿ ಎಲ್ಲಿಂದ ಬರುತ್ತೆ? ಪ್ರಾಣ ಹೋಗುತ್ತೆ ಅನ್ನೋ ಆತಂಕ ಹೋರಾಡೋ ಶಕ್ತಿ ಕೊಡತ್ತೆ. ನನ್ ಪಾಲ್ಗೆ ಇವತ್ತಿನ ಪಂದ್ಯಗಳು ನನ್ ಪ್ರಾಣಕ್ಕಿಂತ ಹೆಚ್ಚು. ಆಟ ಗೆದ್ರೇನೆ ಈ ಕಾಲೇಜ್, ಆಟ ಗೆದ್ರೇನೆ ಓದು ಅನ್ನೋದಿರುವಾಗ ನನಗೇನಾದ್ರೂ ಚಿಂತೆ ಇಲ್ಲ. ನಾವ್ ಗೆದ್ದೆ ಗೆಲ್ತೀವಿ. ಇನ್ ಉಳ್ದಿರೋದು ಒಂದೇ ಒಂದ್ ಗೇಮ್ ಗೆತಾ. ನಾವ್2 ಪಂದ್ಯ ಗೆದ್ದಿದೀವಿ, ಅವರು 2 ಪಂದ್ಯ ಗೆದ್ದಿದ್ದಾರೆ. ಈ ಕೊನೆ ಗೇಮು ಜಯ ಯಾರ್ ಪಾಲ್ಗೆ ಅನ್ನೋದನ್ನ ಡಿಸೈಡ್ ಮಾಡತ್ತೆ. ಹೌದು, ಆ ಜಯ ನಮಗ್ ಸಿಗ್ಬೇಕು. ವಿಜಯ್ ಸೋಲ್ ಕಾಣ್ಬೇಕು. ಹೆಸರು ವಿಜಯ್ ಅಂತ ಇಟ್ಕೊಂಡಿದ್ ಮಾತ್ರಕ್ಕೆ ಗೆಲುವು ಅದಕ್ಕಲ್ಲ ಅನ್ನೋದನ್ನ ನಾವ್ ತೋರಿಸ್ಬೇಕು. ಮುಂದಿನ ಗೇಮು 4x100 ಮೀಟರ್ಸ್ ರಿಲೇ ಗೀತಾ. ಓಕೆ, ಕೊನೆ ರೌಂಡಲ್ಲಿ ನಾನಿರ್ತೀನಿ. ಅಲ್ಲ ಗೀತಾ, ನಿನ್ ಕಾಲಿಗೆ ಬೇರೆ ಏಟಾಗಿದೆ. ಕೊನೆ ರೌಂಡ್ ನಿನ್ನಿಂದ ಓಡಕ್ಕಾಗುತ್ತಾ? ಕಾಲ್ಗೆ ಏನಾದ್ರೂ ಆದ್ರೆ? ಓಡೋದು, ಓಡಿ ಗೆಲ್ಲೋದು ನನ್ ಬದುಕನ್ನ ನಿರ್ಧಾರ ಮಾಡತ್ತೆ. ಬದುಕೇ ಇಲ್ಲ ಅನ್ನೋ ಪ್ರಶ್ನೆ ಎದುರು ನಿಂತಿರೋವಾಗ ಕಾಲಿಗೆ ಏನಾದ್ರೇನು? ಕಾಲ್ ಮುರಿದ್ರೂ ಪರವಾಗಿಲ್ಲ, ಆದ್ರೆ ಮುರಿಯೋದಕ್ಕಿಂತ ಮುಂಚೆ ಹುಡುಗೀರ್ ತಂಡ ಈ ಚಾಲೆಂಜ್ನ ಗೆದ್ದಿರ್ಬೇಕು. ನೋಡಿ, ಈ ಕಾಲೇಜ್ ಗೇಮಲ್ಲಿ ನಾವ್ ಗೆಲ್ಬೇಕಷ್ಟೆ. ಈಗ ಸಿಹಿ ತಿನ್ನುವ ಸಮಯ. ತಂಗೆವಾ, ನಿನ್ನ ಮಗ ಈಗ ಅಲ್ಲಿ ಗೆದ್ದಿರ್ತಾನೆ. ಅಣ್ಣ, ಫೋನ್ ರಿಂಗ್ ಆಗ್ತಿದೆ. ನಾನು ಹೇಳಿಲ್ವಾ? ಇದು ಗೆದ್ದ ಸುದ್ದಿ. ಇಷ್ಟೊತ್ತಿಗೆ ವಿಜಯಲ್ಲಿ ಗೆದ್ದಿರ್ತಾನೆ. ಫೋನ್ ಈಸ್ ಕಮಿಂಗ್, ಅನೌನ್ಸಿಂಗ್ ವಿನ್ನಿಂಗ್ ಅಂಡ್ ಗೀತಾ ಗೆಟ್ ಲಾಸ್ಟಿಂಗ್. ಹಲೋ, ಕಂಗ್ರ್ಯಾಚುಲೇಷನ್ಸಾ. ವಿಜಯ್ ಗೆದ್ದಿದ್ದಾಯ್ತಾ? ಆ ಗೀತಾ ಕಾಲೇಜಿಂದ ತೊಲಗಿದ್ದಾಯ್ತಾ? ಕಾಲೇಜಿಗೆ ಎಷ್ಟು ಲಾರಿ ಸ್ವೀಟ್ ಕಳಿಸ್ಲಿ? ವಿಜಯ್ ಸೋತ್ ಬಿಟ್ಟ ಸಾರ್. ರೀ, ಏನ್ರಿ ಮಾತಾಡ್ತಿದ್ದೀರಾ? ನಾನು ಹೇಳಿದ್ದು ನೀವು ಹೇಳ್ದಂಗೆ ಎಲ್ಲ ಮಾಡಿದ್ವಿ. ಮೋಸ ಮಾಡಿದ್ರು ಗೀತಾ ಗೆದ್ಬಿಟ್ಲು ಸಾರ್. ಹಾಗಾದ್ರೆ ವಿಜಯ್ ಸೋತೆ ಬಿಟ್ನಾ? ಅಣ್ಣ, ಏನಾಯ್ತು? ಸರ್ ಸರ್, ಕಟ್ಟೆ ಮಾಡಿಬಿಟ್ರು. ಇನ್ನು ಏನೇನು ಕಾದಿದೆಯೋ? ಯಾಕೋ ಬಾಯಲ್ಲಿರೋ ಸ್ವೀಟ್ ಎಲ್ಲ ಕಹಿ ಕಹಿ ಅನಿಸ್ತಿದ್ಯಮ್ಮ. ಅಂದ್ರೆ ಎಷ್ಟು ಮೋಸ ಮಾಡಿದ್ರು ಗೀತಾ ಗೆದ್ಬಿಟ್ಲಂತೆ ತಂಗ್ಯವ್ವ. ಇನ್ನಿರೋದು ಒಂದೇ ಗೇಮ್ ಅಂತೆ ತಂಗ್ಯವ್ವ. ಹುಡುಗರ ಟೀಮು ಹುಡುಗಿರ ಟೀಮು 2 ಪಂದ್ಯ ಗೆದ್ದು ಸರಿ ಸಮಾನರಾಗಿದ್ದಾರಂತೆ. ತಂಗ್ಯವ್ವ, ಇನ್ನೊಂದು ಪಂದ್ಯನ ನಿನ್ನ ಮಗ ಸೋತು ಬಿಟ್ರೆ ಅವನು ಕಾಲೇಜೇ ಬಿಡ್ಬೇಕಾಗತ್ತೆ ತಂಗ್ಯವ್ವ. ಮುಂದಿನ ಗೇಮ್ ಏನು? 4x100 ರಿಲೇ. ತಂಗ್ಯವ್ವ, ಮಗ, ಆ ಕಡೆ ನೋಡ್ಬೇಡ ಕಣೋ, ಮೆರಿತಾ ಇದ್ದಾರೆ. ಅದು ಈ ಕೊನೆಗೆ ಮಗ, ಮುಗ್ದಿದ ತಕ್ಷಣ ಎಲ್ಲರೂ ಮರ್ತೋಗ್ತಾರೆ. ಇಬ್ರಿಗೂ ಹೊಳ್ದಿರೋದು ಕೊನೆಗೇಮೋ. ವಿಜಯ್ ಅವ್ರು ಇದ್ರಲ್ಲಿ 100% ಸೋಲ್ತಾರೆ. ಯಾಕಂದ್ರೆ ನಿನ್ನೆ ಅವ್ರು ಸೋತಿದ್ದು ರನ್ನಿಂಗ್ ರೇಸ್ ಅಲ್ಲೇ. ಸಾಕು ಸಾಕು ಸಾಕು. ನೋಡ್ರೆ, ಎಲ್ ಸೋತಿದೀವೋ ಅಲ್ಲೇ ಗೆಲ್ಬೇಕು. ನೆನ್ನೆ ರನ್ನಿಂಗ್ ರೇಸಲ್ಲಿ ಸೋತಿದ್ವಿ, ಇವತ್ತು ನಾವ್ ಅದ್ರಲ್ಲೇ ಗೆಲ್ತೀವಿ. ಎಸ್ ಗೀತಾ, ಇಲ್ಲಿ ತನಕ ಬಿಟ್ಟಿದ್ದೆ ತಪ್ಪಾಯ್ತು. ಈಗ ಬಿಟ್ರೆ ಕಾಲೇಜಿಂದ ಆಚೆ ಹೋಗ್ಬೇಕಾಗಿರೋ ನಾನು. ಏನೋ ಮಾತಾಡ್ತಾ ಇದ್ಯಾ? ಆ ಸ್ಥಿತಿಗೆ ನಾವ್ ಯಾರು ನಿನ್ನನ್ನು ಬಿಡಲ್ಲ ವಿಜಯ್, ಇದು ಪ್ರಾಮಿಸ್. ಇವತ್ ನಮ್ ಗೆಲ್ವನ್ನ ತಡೆಯಕ್ಕೆ ಯಾರಿಗೂ ಆಗ್ಬಾರ್ದು.
ನೀವು ಹೊರಡಿ. ಇದು ಕೇವಲ ಕರಿಯೋ ಕಾಲದ ಕರಿಯೋ. ಹಲೋ ಮೇಡಮ್. ಏನ್ರಿ ಆಗ್ತಾ ಇದೆ ಅಲ್ಲಿ? ನನ್ನ ಮಗ ವಿಜಯ್ ಗೆಲ್ಬೇಕು ಅಂತ ನಮ್ಮಣ್ಣ ಫೋನ್ ಮಾಡಿದ್ದ ತಾನೆ? ಹೌದು, ಮಾಡಿದ್ರು. ಮತ್ಯಾಕ್ ನನ್ನ ಮಗ ಸೋತ? ಬ್ಯಾಡ್ ಲಕ್ ಮೇಡಮ್. ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡಿದ್ದೀವಿ ಮೇಡಮ್. ನಮ್ಮ ಅಂಪೈರ್ ಮಾಡಿದೆಲ್ಲ ಮೋಸನೇ. ಆದರೂ ಅದನ್ನ ಮೀರಿ ಗೀತಾ ಗೆದ್ಬಿಟ್ಲು ಮೇಡಮ್. ಅಂಪೈರಿಗೆ ತಗೊಂಡೋಗಿ ಫೋನ್ ಕೊಡಿ. ಆಯ್ತು ಮೇಡಮ್, ಇಲ್ಲೇ ಇದ್ದಾರೆ, ಕೊಡ್ತೀನಿ ಮೇಡಮ್. ಒಂದು ನಿಮಿಷ ಫೋನ್. ಸರ್ ಮೇಡಮ್. ಹಾಂ ಮೇಡಮ್. ಹೇಳಿದ ಕೆಲಸ ಮಾಡೋದಕ್ಕೆ ಏನ್ ನಿಮ್ಗೆ? ಎಲ್ಲ ಮಾಡಿದ್ವಿ ಮೇಡಮ್, ಏನು ಉಪಯೋಗ ಆಗಲಿಲ್ಲ. ದೇವರು ಅವಳ ಕಡೆ ಇದ್ದಾನೆ ಅನ್ಸುತ್ತೆ ಮೇಡಮ್. ಸಾರಿ ಮೇಡಮ್. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಓಕೆ ಮೇಡಮ್, ಓಕೆ. ಹಾಂ. ಪಾಪ ಇನ್ ಗೀತಾ ಕತೆ ಮುಗೀತು ಸರ್. ಎಲ್ಲೋರಿ ಕೈ ಮೇಲೆ ಕೈ ಹಾಕ್ರೋ. 100% ಈ ಸತಿ ಟ್ರೋಫಿ ನಮ್ದೇ ಮಗ. ಸೋಲಿನ ಟೋಪಿ ಅವ್ರಿಗೆ. ವಿನ್ ವಿನ್. ವಿಜಯ್ ಟೀಮ್. ಡೌನ್ ಡೌನ್. ಗೀತಾ ಟೀಮ್. ರೀ, ಪ್ರಶ್ನಾರ್ಥಕ ಚಿಹ್ನೆ. ನೀನ್ ರೀ ಅಂತ ಕರೆಯೋ ಒಂದೊಂದು ಉದ್ಗಾರಕ್ಕೂ ಒಂದೊಂದು ಅರ್ಥ ಇರುತ್ತೆ ಕಣೆ. ರೀ ಅಂದ್ರೆ ಇವತ್ತು ತಿಂಡಿ ಕೆಟ್ಟಿದೆ ಅಂತ ಅರ್ಥ. ಅಣೆಗಂಟು ಹಾಕಿ ರೀ ಅಂತ ಹೇಳಿದ್ರೆ ಮನೇಲಿ ರೇಷನ್ ಖಾಲಿಯಾಗಿದೆ ಅಂತ ಅರ್ಥ. ಈಗ ನಿನ್ನ ರೀನ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಅದೇ ರೀ, ನಾಳೆ ಗೀತೆ ನೋಡೋಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ ಹೌದು, ಬರ್ತಿದ್ದಾರೆ. ತಿಂಡಿಗೂ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ, ಚೌ ಚೌ ಬಾತ್. ಅದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಸುಶೀಲಾ ಅವರೇ. ಅಲ್ಲ, ಬರ್ತಿರೋ ಗಂಡು ಫೋಟೋದಲ್ಲಿ ತೋರಿಸಿದಾತನೇ ಗೋವಿಂದ. ಅದರಲ್ಲೂ ಯಾವುದೇ ಬದಲಾವಣೆ ಇರುವುದಿಲ್ಲ. ಆದ್ರೆ ರಾಗ ಎಳಿಬೇಡ್ವೆ, ವಿಷಯಕ್ಕೆ ಬಾ. ಆ ಹುಡುಗ ನಮ್ ಗೀತೆಗೆ ಹೊಂದಲ್ಲ ಅನ್ಸುತ್ತೆ ರೀ. ಸ್ಪಷ್ಟವಾಗಿ ಹೇಳು ಸುಶೀಲಾ. ಕೆಟ್ಟದಾಗಿದ್ದಾನೆ ರೀ. ಆದ್ರೆ ನಮ್ ಗೀತಾ ಮುದ್ದಾದ ಬೊಂಬೆ. ಇದು ನಿನ್ನ ಸಮಸ್ಯೆ. ಮತ್ತೆ ನನ್ನ ಏನು ಮಾತಾಡ್ಲೇ ಇಲ್ಲ. ನೀವು ಗಂಡಿನ ಕಡೆಯವ್ರನ್ನ ಕರೆಸೋದು ಲೇಟ್ ಆಗತ್ತೆ. ಅದು ಅಲ್ಲದೆ ಗೀತನ್ ಮದ್ವೆ ಪ್ರಸ್ತಾಪ ಏನಿದ್ರು ಅವಳ ವಿದ್ಯಾಭ್ಯಾಸ ಮುಗಿದ್ಮೇಲೆ ಅಂತ. ಇದು ನಿನ್ನ ಅಭಿಪ್ರಾಯನೋ ಅಥವಾ ನಿನ್ನ ಮಗಳ ಅಭಿಪ್ರಾಯನೋ? ಅಯ್ಯಯ್ಯೋ, ಗೀತಾ ಇನ್ನೂ ಆ ಫೋಟೋ ನೋಡಿ ಇಲ್ಲ ರೀ. ನಾನು ಈ ವಿಷಯನ ಅವಳ ಹತ್ರ ಹೇಳಕ್ ಹೋಗಿಲ್ಲ. ಹೇಳೋ ಅವಶ್ಯಕತೆನೂ ಇಲ್ಲ. ಅವಳ ಮದುವೆ ವಿಚಾರದಲ್ಲಿ ನಿರ್ಧಾರ ಮಾಡಬೇಕಾದವನು ನಾನು. ಈಗಾಗಲೇ ಹುಡುಗ ಫೋಟೋ ನೋಡಿ ಒಪ್ಪಿದ್ದಾನೆ. ಎದುರುಗಡೆ ಇವಳನ್ನ ನೋಡಿ ಒಪ್ಪಿದ್ರೆ ಅವನೇ ಇವಳ ಗಂಡ. ಯೋಚನೆ ಮಾಡಿ ನೋಡ್ರಿ, ರೂಪದಲ್ಲಿ ಆ ಗಂಡು ಅಷ್ಟೇನ್ ಚೆನ್ನಾಗಿಲ್ಲ. ಅಂತವನು ನಮ್ಮ ಗೀತನಿಗೆ ಗಂಡನಾಗಿ ಬರ್ಬೇಕಾ? ಅಲ್ವೇ ಸುಶೀಲಾ, ದಿನ ದೇವಸ್ಥಾನಕ್ಕೆ ಹೋಗ್ತೀಯ, ದೇವರಿಗೆ ಕೈ ಮುಗಿದು ಬರ್ತೀಯ. ಆದ್ರೆ ದೇವ್ರ ವಿಗ್ರಹ ಕಪ್ಪು ಅಂತ ಒಂದು ದಿನನೂ ಕಂಪ್ಲೇಂಟ್ ಮಾಡ್ಲಿಲ್ವಲ್ಲೇ ಸುಶೀಲಾ? ನೀನು ದಿನ ದೇವರ ನಾಮ ಹಾಡುವಾಗ ಅಪ್ಪ ಭಗವಂತ, ನಾನು ಡೊಂಕಾದರೇನು ನಿನ್ನ ನಾಮ ಡೊಂಕೆ, ಕಪ್ಪು ಡೊಂಕಾದರೇನು ಸಿಹಿ ಡೊಂಕೆ, ಪುಷ್ಪ ಡೊಂಕಾದರೇನು ಪರಿಮಳ ಡೊಂಕೆ, ಬಿಲ್ಲು ಡೊಂಕಾದರೇನು ಬಾಣ ಡೊಂಕೆ ಅಂತ ಒದರುತ್ತೀಯಲ್ಲ. ಈಗ ನೋಡಿದ್ರೆ ಆಕಾರದ ಬಗ್ಗೆ ಮಾತಾಡ್ತಿದ್ದೀಯಲ್ಲೇ ಸುಶೀಲಾ.
ಹೃದಯದ ಭಾವನೆಗೆ ಆಕಾರ ಇದೆಯಾ? ತೋರಿಸೋ ಔದಾರ್ಯಕ್ಕೆ, ವ್ಯಕ್ತಿತ್ವಕ್ಕೆ, ಸ್ನೇಹಕ್ಕೆ, ಮಮತೆಗೆ ಇದಕ್ಕೆಲ್ಲ ಆಕಾರ ಇದೆಯಾ? ಹೇಳೆ ಸುಶೀಲಾ. ಆಕಾರ ಮುಖ್ಯ ಅಲ್ಲ ಕಣೆ. ಒಂದು ಗಂಡು ಹೆಣ್ಣನ್ನ ಹೇಗೆ ಸ್ವೀಕರಿಸ್ತಾನೆ ಅನ್ನೋದು ಮುಖ್ಯ. ಅರ್ಥ ಹೇಳುವಾಗ ಸುಲಭ, ಆದರೆ ಮಾಡುವಾಗ ಕಷ್ಟನೋ. ಆದ್ರೂ ಗೀತನ್ ಒಂದ್ ಮಾತು ಕೇಳ್ಬೇಕಲ್ವರೇ? ಹೇಳು, ಫೋಟೋ ತೋರಿಸು, ಆದ್ರೆ ನಿರ್ಧಾರ ಮಾತ್ರ ಈ BP ಶ್ರೀನಿವಾಸಂದೆ. ಹೊರಗಡೆ ಓಡಾಡೋ ಕಣ್ಣುಗಳಿಗೆ ನೂರಾರು ಕನಸುಗಳಿರ್ಬೋದು, ಆದ್ರೆ ವಾಸ್ತವ ಇದು ಅಂತ ಅರ್ಥ ಮಾಡಿಸೋದು ಹೆತ್ತವಳ ಕರ್ತವ್ಯ. ಹೇಳಿ ಒಪ್ಸು, ಸುಖವಾಗಿ ನೋಡ್ಕೋತಾನೆ. ಸುಶೀಲಾ, ನನ್ನ ಮಾತು ಮುಗೀತು. ಏನೇ ಗೀತಾ, ಸೋಲೋಕೆ ಅಂತಾನೆ ಈ ಮನೇಲಿ ಹುಟ್ಟಿದ್ಯಾ ಅನ್ಸುತ್ತೆ ನೀನು. ಈಗ ಬಾಯ್ಸ್ ಮತ್ತು ಗರ್ಲ್ಸ್ ಟೀಮ್ಗಳ ನಡುವೆ ನಡೆಯಲಿರುವ ಕೊನೆಯ ಪಂದ್ಯ. ಎರಡೂ ತಂಡಗಳು 2 ಅಂಕಗಳನ್ನು ಪಡೆದುಕೊಂಡು ಸಮಬಲದಲ್ಲಿದ್ದಾರೆ. ಈ ಪಂದ್ಯವನ್ನು ಗೆದ್ದವರಿಗೆ ವಿಜಯಲಕ್ಷ್ಮಿ ಒಲೆಯಲಿದೆ. ಅದು ಬರೋದು ನಮ್ಗೆ, ಅದ್ರಲ್ಲಿ ಸೋತಿ ಕಾಲೇಜಿಂದ ಔಟ್ ಆಗೋದು ಅವಳು. ಫ್ರೆಂಡ್ಸ್, ಇದು ಕೊನೆ ಪಂದ್ಯ, ಇವಳನ್ನ ಕೊನೆಗಾಣಿಸೋ ಪಂದ್ಯ. ಬಂಡ್ರ ಆ ಕಾಡಿ ಕಿಳಿಯೋಣ.